ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 26ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಏನಿರ್ತಾಳೆ, ಅವಳು ಇಟ್ಕೊಂಡಿರೋ ಪಿನ್ನಲ್ಲಿ ಮಹಾರಾಜರಿಗೆ ಚುಚ್ಚಕ್ಕೆ ಅಂತ ಹೋಗ್ತಾಳೆ. ಇದನ್ನ ನೋಡಿ ರಾಣಿ ಸುಜಿಂಗು ಜೋರಾಗಿ ಎದ್ರುಕೊಂಡು ಕಿರ್ಚ್ಕೊತಿರ್ತಾಳೆ, ಮಹಾರಾಜರನ್ನ ಯಾರಾದರೂ ಕಾಪಾಡಿ ಅಂತ. ಇಲ್ಲಿ ಅವಳು ಈ ಥರ ಕಿರ್ಚ್ಕೊಂಡು ಒಂದು ಟೇಬಲ್ ಇರುತ್ತೆ, ಅದ್ರ ಕೆಳಗಡೆ ಹೋಗಿ ಅವಳು ಔಚ್ಕೋತಿರ್ತಾಳೆ. ಈಗ ನಮಗೆ ಇಲ್ಲಿ ಟೇಬಲ್ ಸಂದಿಯಿಂದ ತೋರಿಸ್ತಾರೆ. ಅಲ್ಲಿ ಮಹಾರಾಣಿನ ಇಟ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ಸೇವಕರು ಬಂದಿರ್ತಾರೆ. ರಾಣಿ ಸುಜಿಂಗು ಎರಡು ಕಿವಿ ಮೇಲೆ ಕೈ ಇಟ್ಕೊಂಡು ಫುಲ್ಲು ಭಯ ಪಟ್ಕೊಂಡು ಹೇಳ್ತಿರ್ತಾಳೆ, ಸ್ವರ್ಗ ನನಗೆ ಹೇಳಿತ್ತು ನೀನು ಆರಾಮಾಗಿದ್ರೆ ಮಾತ್ರನೇ ನೀನು ಗೆಲ್ವು ಅಂತ. ಈಗ ನಾನು ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿ ಏನಾದರೂ ನನಗೆ ತೊಂದರೆ ಆಗ್ತಿದ್ಯಾ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತೆಲ್ಲ ಕೇಳ್ಕೊತಿರ್ತಾಳೆ. ಇಷ್ಟು ಹೇಳಿದ್ಮೇಲೆ ಅವಳು ಕಣ್ಗಳನ್ನೆಲ್ಲ ಮುಚ್ಕೊಂಡು ಫುಲ್ಲು ಭಯದಲ್ಲಿ ನನ್ನನ್ನು ಯಾರು ನೋಡಬೇಡಿ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಒಂದು ಕೈ ಬಂದು ಅವಳ ಕೈನ ಹಿಡ್ಕೊಬಿಡುತ್ತೆ. ಇಲ್ಲಿ ಅವಳು ಫುಲ್ಲು ಅಳೋ ಥರ ಹೇಳ್ತಿರ್ತಾಳೆ, ನನ್ನನ್ನು ಸಾಯಿಸ್ಬೇಡಿ ಪ್ಲೀಸ್, ನನ್ನ ಸಾಯಿಸ್ಬೇಡಿ, ನನ್ನ ಬಿಟ್ಬಿಡಿ, ನನ್ನ ಸಾಯಿಸ್ಬೇಡಿ ಅಂತೆಲ್ಲ ಕೇಳ್ಕೊತಿರ್ತಾಳೆ. ಇಲ್ಲಿ ಅದಕ್ಕೆ ರಾಜ ನಗ್ತಾ ನಾನು ನಿನ್ನನ್ನು ಹಿಡ್ಕೊಂಡಿರೋದು ಅಂತ ಹೇಳ್ತಿರ್ತಾನೆ. ಇದನ್ನ ನೋಡಿ ರಾಣಿ ಸುಜಿಂಗು ಸ್ವಲ್ಪ ಸಮಾಧಾನ ಆಗ್ತಾಳೆ. ಆಮೇಲೆ ಅವಳು ಹೇಳ್ತಿರ್ತಾಳೆ, ಮಹಾರಾಜ್ರೆ. ಆಮೇಲೆ ಅವಳು ಫುಲ್ಲು ಖುಷಿ ಆಗ್ತಾ, ಮಹಾರಾಜ್ರೆ ನೀವು ನಿಜವಾಗ್ಲೂ ಬದುಕಿದ್ದೀರಾ? ಇಲ್ಲಿ ಅದಕ್ಕೆ ಮಹಾರಾಜರು ಕೂಡ ರೇಗಿಸ್ತಾ ಹೇಳ್ತಿರ್ತಾರೆ, ಹಾಗಾದ್ರೆ ನೀನು ನನ್ನ ಸಾವಿಗೋಸ್ಕರ ಇಷ್ಟೊಂದು ಖುಷಿ ಪಡ್ತಿರೋದಾ ಅಂತ. ಇಲ್ಲಿ ಅದಕ್ಕೆ ರಾಣಿ ಸುಜಿಂಗು ಸ್ವಲ್ಪ ಬೇಜಾರಲ್ಲಿ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ನೀವು ಈ ಥರ ಎಲ್ಲ ಹೆಂಗೆ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ? ನಾನು ದೇವ್ರ ಹತ್ರ ಬೇಡ್ಕೋತೀನಿ ನಿಮಗೆ ಏನು ತೊಂದರೆ ಬರಬಾರ್ದು, ನಿಮಗೆ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿ ಕೊಡಲಿ, ಮತ್ತೆ ನೀವು ಚಿರಂಜೀವಿಯಾಗಿ ಬದುಕಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ರಾಣಿ ಸುಜಿಂಗು ಆ ಕಡೆ ಈ ಕಡೆ ಎಲ್ಲ ಹುಡುಕ್ಬಿಟ್ಟು ನಿಧಾನಕ್ಕೆ ಮಹಾರಾಜರನ್ನ ಕೇಳ್ತಿರ್ತಾಳೆ, ಮಹಾರಾಣಿ ಎಲ್ಲಿ ಅಂತ. ಇಲ್ಲಿ ಅದಕ್ಕೆ ರಾಜ ಹೇಳ್ತಿರ್ತಾನೆ, ಮಹಾರಾಣಿನಂತೂ ಹಿಡ್ಕೊಂಡಿದ್ದಾರೆ, ಮತ್ತೆ ಈಗ ಅವ್ರನ್ನ ಅಂಡರ್ ಗ್ರೌಂಡ್ ಜೈಲಿಗೆ ಕಳಿಸ್ತಾರೆ. ಈ ಮಾತನ್ನ ಕೇಳಿ ರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಮಹಾರಾಜ್ರೆ ನೀವು ತುಂಬಾ ಇಂಟೆಲಿಜೆಂಟ್ ಇದ್ದೀರಾ, ನಿಮ್ಗೆ ಎಲ್ಲಾನು ಬೇಗ ಗೊತ್ತಾಗುತ್ತೆ, ನೀವು ತುಂಬಾ ಸೂಕ್ಷ್ಮ ಇದ್ದೀರಾ, ಮತ್ತೆ ನಿಮ್ ಲಕ್ಕು ಕೂಡ ತುಂಬಾ ಚೆನ್ನಾಗಿದೆ, ನೀವು ತುಂಬಾ ಅದೃಷ್ಟವಂತ, ಹಣೆ ಬರನ ತಗೊಂಡ್ ಬಂದಿದ್ದೀರಾ ಅಂತೆಲ್ಲ ಹೊಗಳುತ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಜರು ಆ ಟೇಬಲ್ ನ ನೋಡ್ಕೊಂಡು, ಮೊದ್ಲು ನೀನ್ ಈ ಟೇಬಲ್ ಇಂದ ಆಚೆಗೆ ಬಾ. ಇಲ್ಲಿ ಅದಕ್ಕೆ ರಾಣಿ ಸುಜಿಂಗು ನಗ್ತಾ ಹಾ ಈಗ್ಲೇ ಬರ್ತೀನಿ ಅಂತ ಆಚೆಗೆ ಬರ್ತಿರ್ತಾಳೆ. ರಾಣಿ ಸುಜಿಂಗು ಇಲಿ ಮರಿ ಥರ ಟೇಬಲಿಂದ ಆಚೆಗೆ ಬರ್ತಾಳೆ. ಅವಳು ಬಂದಿದ ತಕ್ಷಣ ಅಲ್ಲೇ ಫುಲ್ಲು ಕೈ ಕಾಲೆಲ್ಲ ಹರಡ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಅವಳು ಇದೇ ಥರನೇ ಮಲ್ಕೊಂಡು ಮಹಾರಾಜರಿಗೆ ಹೇಳ್ತಿರ್ತಾಳೆ, ಮಹಾರಾಜ್ರೆ ನಿಮ್ಗೆ ಗೊತ್ತಾ, ನಾನು ಈಗಿನ ನನ್ನ ಮೃತ್ಯುನ ಹಿಂಗೆ ಮುಟ್ಟಿ ಬಂದಿದ್ದೀನಿ. ಈ ಮತ್ತಿಗೆ ಮಹಾರಾಜರು ನಗ್ತಾ ಹೇಳ್ತಿರ್ತಾರೆ, ಅವರು ಸಾಯ್ಸಕ್ಕೆ ಬಂದಿದ್ದು ನನ್ನನ್ನು, ನಿಮ್ಮನ್ನಲ್ಲ. ಅದು ಅಲ್ದಲೆ ಅವ್ರ ಕೈಯಲ್ಲಿದ್ದು ಬರೀ ಒಂದು ಪಿನ್ ಅಷ್ಟೇ. ಅದಕ್ಕೆ ರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಆದರೆ ಏನಂತೆ, ನೀವೇ ಯೋಚನೆ ಮಾಡಿ, ಅವ್ರೇನಾದರೂ ಯುದ್ಧ ಕಲೆಗಳನ್ನ ಕಲಿತು ಒಂದೇ ಒಂದು ಏಟಲ್ಲೇ ಸಾಯಿಸೋ ಥರ ಇದ್ದಿದ್ರೆ, ಅವ್ರು ಆ ಥರ ಯುದ್ಧ ಕಲೆ ಕಲ್ತಿದ್ರೆ ಪಕ್ಕ ಅವ್ರ ಟಾರ್ಗೆಟು ನಾನೇ ಆಗಿರ್ತಿದ್ದೆ. ಅವ್ರ ಟಾರ್ಗೆಟ್ ಏನಾದರೂ ನಾನಾಗಿದ್ರೆ ಪಕ್ಕ ನಾನಂತೂ ಉಳಿಯೋಕ್ಕಾಯ್ತಿರ್ಲಿಲ್ಲ. ಈ ಮನ್ನ ಕಳ್ಳಿ ರಾಜಂಗೆ ಸುಸ್ತಾಗ್ಬಿಡುತ್ತೆ, ಅವನು ಅಂತ ಹೇಳ್ತಿರ್ತಾನೆ. ಇದನ್ನ ನೋಡಿ ರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಮಹಾರಾಜ್ರೆ ನಾನು ಸುಮ್ಮನೆ ಕಾಮಿಡಿಗೆ ಮಾತಾಡ್ತಿರೋದಷ್ಟೇ, ನೀವು ಇದನ್ನೆಲ್ಲ ತಲೆಗೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ಮಹಾರಾಜರಿಗೆ ತುಂಬ ಚೆನ್ನಾಗಿರೋ ಅದೃಷ್ಟ ಇದೆ, ಮತ್ತು ಅವ್ರ ಹಣೆ ಬರ ಸಕ್ಕದಾಗಿದೆ, ಅವರು ಪರಿಪೂರ್ಣವಾಗಿ ಲಕ್ಕನ್ನು ತಗೊಂಬಂದಿದ್ದಾರೆ. ಅದು ಅಲ್ಲದೆ ನಿಮಗೆ ನಾಗದೇವತೆಗಳಿಂದ ತುಂಬಾ ಅದೃಷ್ಟ ಇದೆ, ಅವ್ರು ಇರೋದ್ರಿಂದ ನಿಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಈ ಮಾತನ್ನೆಲ್ಲ ಕೇಳಿದ್ಮೇಲೆ ಮಹಾರಾಜ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ತಿರ್ತಾರೆ, ಸಾಕು ನಿಲ್ಸು ನಿನ್ನ ನಾನ್ಸೆನ್ಸ್ನ, ನೆಲ ತುಂಬ ತಣ್ಣಗಿದೆ, ಎದು ಮೇಲೆ ಮೊದಲು, ಇಲ್ಲಾಂದ್ರೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಈ ಮಾತನ್ನ ಕೇಳಿದ ತಕ್ಷಣ ಸುಜಿಂಗು ಅವಳ ಮನಸ್ಸಲ್ಲಿ ಒಳ್ಳೆ ಹೇಳ್ಕೊತಿರ್ತಾಳೆ, ಯಪ್ಪ ಈಗಂತೂ ನನ್ನ ಕೈಲಿ ಎದ್ದೊಳಕ್ಕಾಗಲ್ಲ, ಯಾಕೆಂದರೆ ಭಯಕ್ಕೆ ನನ್ನ ಕಾಲೆಲ್ಲ ಜವ್ ಹಿಡ್ಕೊಬಿಟ್ಟಿದೆ. ಇಲ್ಲಿ ರಾಣಿ ಸುಜಿಂಗು ಡ್ರಾಮಾ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲ ಮಹಾರಾಜ್ರೆ ಈ ನೆಲ ಏನಷ್ಟೊಂದು ತಣ್ಣಗಿಲ್ಲ, ನಿಜ ಈ ನೆಲದ ಮೇಲೆ ಈ ಥರ ಮಲಗಿರೋದು ಎಷ್ಟು ಆರಾಮ್ ಅನ್ನಿಸ್ತಿದೆ ಗೊತ್ತಾ ನಿಮಗೆ. ನಂಗೆ ಇಲ್ಲಿ ಮಲಗಿರೋದಕ್ಕೆ ನನ್ನ ಮನಸ್ಸಿಗೆ ತುಂಬ ಶಾಂತಿ ಕೊಡ್ತಾ ಇದೆ, ಮತ್ತೆ ನನ್ನ ಎಲ್ಲ ಚಿಂತೆ ಭಯ ಎಲ್ಲ ಒಳ್ಳೆ ಗಾಳಿಲಿ ಹಾರೋಗ್ತಿದೆ ಗಾಳಿ ಥರ. ಇಲ್ಲಿ ಅವಳು ಮಹಾರಾಜರ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಮಹಾರಾಜ್ರೆ ಇದನ್ನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ಮಾತನ್ನ ಕೇಳಿ ಮಹಾರಾಜರು ಹೇಳ್ತಿರ್ತಾರೆ, ಇದೆಲ್ಲ ಬರೀ ನಾನ್ಸೆನ್ಸ್ ಮಾತು, ನಾನು ಇದನ್ನೆಲ್ಲ ಟ್ರೈ ಮಾಡಲ್ಲ ಅಂತ. ಅದಕ್ಕೆ ರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಜೀವನ ನನಗೆ ತುಂಬ ಕಷ್ಟ ಕೊಟ್ಬಿಟ್ಟಿದೆ, ನನ್ನನ್ನು ತುಂಬ ಎದುರಿಸಿದೆ, ನಾನಂತೂ ಇಲ್ಲ ಹೀಗೆ ಬಿದ್ದು ಮಲ್ಕೋಬೇಕು ಅಂದ್ಕೊಂಡಿದ್ದೀನಿ, ಇದಂತೂ ನಿಜವಾಗ್ಲೂ ತುಂಬ ಪೀಸ್ಫುಲ್ ಅನ್ನಿಸ್ತಿದೆ. ಹಿಂಗೆಲ್ಲ ಹೇಳ್ಕೊಂಡು ಅವಳು ಕೈಗಳನ್ನೆಲ್ಲ ಹಾರಿಸ್ತಾ ಇರ್ತಾಳೆ. ಇಲ್ಲಿ ಅವಳು ಇಷ್ಟು ಹೇಳ್ಕೊಂಡು ಆರಾಮಾಗಿ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಇಲ್ಲಿ ಮಹಾರಾಜರು ಇದನ್ನೆಲ್ಲ ನೋಡ್ಬಿಟ್ಟು ನಿಜವಾಗ್ಲೂ ಇಲ್ಲಿ ಇಷ್ಟೊಂದು ಆರಾಮ್ ಸಿಗ್ತಾ ಇದೆಯಾ ಅಂತ ಯೋಚನೆ ಮಾಡ್ತಿರ್ತಾರೆ. ನಿಮ್ಗೇನು ಅನಿಸುತ್ತೆ ಮಹಾರಾಜರು ಏನು ಮಾಡ್ಬೋದು? ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಮತ್ತು ಈ ಎಪಿಸೋಡ್ಸ್ಗಳೆಲ್ಲ ನಿಮ್ಗೆ ಹೇಗೆ ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.